ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನನ್ನ ವಿಡಿಯೋ ನಿಮ್ಗೆ ಚಲೋ ಅನ್ನಿಸ್ತು ಅಂತಂದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡ್ರಿ ಫ್ರೆಂಡ್ಸ್. ನಾನು ಒಂದು 5-6 ದಿವಸ ಆಯಿತು ವಿಡಿಯೋ ಹಾಕಿಲ್ಲ. ಮತ್ತು ನನ್ನ ಗಾರ್ಡನ್ದು ಸಂಡೇ ಅಪ್ಡೇಟ್ ಅಂತ ನಿಮಗೊಂದು ಕೊಡಬೇಕಂತ ನಾನು ಒಂದು ವಿಡಿಯೋ ಮಾಡೀನಿ ಫ್ರೆಂಡ್ಸ್. ಇದು ನನ್ನ ಫೌಂಟೇನ ಸ್ವಲ್ಪ ಹೊಲಸಾಗಿತ್ತು ನೋಡ್ರಿ. ಅದಕ್ಕೆ ಇದ್ರೊಳಗೆ ಇದು ಫೌಂಟೇನ್ ಅಂದ್ರೆ ಬರೀ ಫಿಲ್ಟರ್ ನೀರು ಹಾಕಿದ್ರೇ ಇದು ಚಲೋ ನಡೀತದೆ ಫ್ರೆಂಡ್ಸ್. ಇಲ್ಲಾಂದ್ರೆ ಇದಕ್ಕೆ ನಡೆಯಂಗಿಲ್ಲ ಇದು. ಮತ್ತು ಬೋರಲ್ ನೀರು ಅದು ನಾವು ಹಾಕ್ತೀವಲ್ಲ, ಖಾರ ನೀರು ಇರ್ತಾವಲ್ಲ, ಅದು ಹಾಕಬಾರ್ದು ಬಿ ಇದಕ್ಕೆ. ಅದ್ರ ಮಷಿನ್ ಏನದ ಖರಾಬ್ ಆಗ್ತದೆ ಅಂಥೇಳಿ ಅವ್ರು ನಮಗೆ ಹೇಳೇ ಕೊಟ್ಟಾರ, ಇದು ಕೊಡೋರು. ಅದಕ್ಕೆ ನಾನು ಅದು ವಾಶ್ ಮಾಡಿ ಫೌಂಟೇನ್ ಅದೆಲ್ಲ ವಾಶ್ ಮಾಡಿಕೊಂಡು ಇಟ್ಕೊಂಡು ಸಂಡೇ ದಿವಸ ನನ್ನ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ನನಗೆ ದಿನ ಲೈವ್ ಮಾಡೋದಿರ್ತದೆ ಇದೇ ಗಾರ್ಡನ್ದಾಗ ಕುಂತು. ಮತ್ತು ಯಾಕೆ ಮತ್ತು ಆಮೇಲೆ ನಡ್ಬರ್ಕ ಯಾವುದು ದಿನ ಭೀ ನನಗೆ ಸ್ವಚ್ಛ ಮಾಡೋಕ್ಕಾಗಲ್ಲ ಅಂಥೇಳಿ ಇದಿಷ್ಟು ಸ್ವಚ್ಛ ಮಾಡಿಕೊಂಡು ನಾ ಇದ್ರಾಗ ಒಂದು ಸ್ವಲ್ಪ ನೀರು ಫಿಲ್ಟರ್ ನೀರು ಹಾಕಿಸಿ ಇದು ಮತ್ತು ಫೌಂಟೇನ್ ಇದ್ರೊಳಗಿಟ್ಟು ಚಾಲು ಮಾಡಿ ಮತ್ತು ನನ್ನ ಗಾರ್ಡನ್ ಎಲ್ಲ ಸ್ವಚ್ಛ ಮಾಡಿಕೊಂಡು. ಗಿಡಗಳ್ದಾಗ ಭಾಳ ಕಸ ಬಿದ್ದಿತ್ತು ಫ್ರೆಂಡ್ಸ. ನನ್ನ ಗಿಡಗಳು ಭಾಳ ಅವಲ್ಲ. ಅದಕ್ಕೇನಾಗ್ತದೆ, ಎಲ್ಲ ಗಿಡಗಳು ಸರಿಸಿ ಎಲ್ಲ ಹುಡುಗಬೇಕಾಗ್ತದೆ. ಮತ್ತು ಮೊದಲು ಇದು ಕ್ಲೀನ್ ಮಾಡಿಕೊಂಡೆ ಎಲ್ಲ, ಮತ್ತು ಟೆರೆಸ್ ಕ್ಲೀನ್ ಮಾಡ್ಕೋಬೇಕು, ತೊಳ್ಕೊಬೇಕಂಥೇಳಿ ನಾ ಏನು ಮಾಡ್ದೆ, ಇದು ಮೊದಲು ಕ್ಲೀನ್ ಮಾಡಿಕೊಂಡು ಇದ್ರೊಳಗೆ ನಾವು ಇದ್ರ ತುಂಬ ನೀರು ಹಾಕ್ದೀವಿ ಅಂದ್ರೆ ಏನಾಗ್ತದೆ ಫ್ರೆಂಡ್ಸ, ಇದು ದಡ 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 ಅಂತ ಬೀಳ್ತದೆ. ಮತ್ತು ಇದ್ರ ನೀರಿಂದ ಸೌಂಡ್ ಎಲ್ಲ ಎಷ್ಟು ಚಂದ ಬರ್ತದೆ, ಕ್ಲೀನಾಗಿ ನಮಗೆ ಕೇಳಿಸ್ತದೆ. ಇದ್ರೊಳಗೆ ನಾವು ಸ್ವಲ್ಪ ನೀರು ಹಾಕ್ದೀವಿ ಅರ್ಧನೇ ಅಂತಂದ್ರೆ ಏನಾಗ್ತದೆ, ಅದು ನೀರು ಫ್ರೆಶರ್ ಎಲ್ಲ ಕಡಿಮೆ ಆಗಿ ಸೌಂಡ್ ಭೀ ಕಡಿಮೆ ಕೇಳಿಸ್ತದೆ. ಯಾವಾಗೂ ನಿಮ್ಮ ಹತ್ರನೂ ಫೌಂಟೇನ್ ಇತ್ತು ಅಂತಂದ್ರೆ ಅದ್ರ ತುಂಬ ನೀರು ಹಾಕ್ತಾರ ಅಂತಂದ್ರೆ ಭೀ ನಾನು ನಿಮ್ಗೆ ಸಲ ಹೇಳಕತ್ತೀನಿ. ನಾನು ಕೋಲಿಯಸ್ ನೋಡಿರಿ, ನಾ ಕೋಲಿಯಸ್ದು ಪ್ಲಾಂಟ್ ತಂದಿನ ಅಂತೇಳಿ ನಿಮ್ಗೊಂದು ಸಲ ವಿಡಿಯೋ ಮಾಡಿ ತೋರಿಸಿದ್ದೆ. ಇವು ಸ್ವಲ್ಪ ದೊಡ್ಡ ಆಗ್ಯಾವ, ಅಷ್ಟೇನು ದೊಡ್ಡ ಆಗಿಲ್ಲ ಇನ್ನು. ಇವಕ್ಕೆ ಮಳೆ ನೀರು ಅಂತಂದ್ರೆ ಜಲ್ದಿ ಹತ್ತಿದ್ರೆ ಜಲ್ದಿ ದೊಡ್ಡ ಆಗ್ತಾವೆ ಫ್ರೆಂಡ್ಸ್. ಇವು ನಾವು ಬೋರಲ್ಲಿ ನೀರು ಹಾಕ್ತೀವಲ್ಲ, ಇವು ಸ್ವಲ್ಪ ನಿಧಾನಕ್ಕೆ ಬೆಳಿತಾವ. ನನ್ನ ಗಾರ್ಡನ್ದಾಗ ಒಂದು ಗುಲಾಬಿ ಹೂವು ಯೆಲ್ಲೋ ಕಲರ್ ಬಂದದ, ನೀವು ನೋಡ್ತಿರ್ಬೋದು. ನಾ ಏನು ಮಾಡೀನಿ ಫ್ರೆಂಡ್ಸ, ಅಷ್ಟು ಎಲ್ಲ ಕೋಲಿಯಸ್ ಎಲ್ಲ ಏನು ಡಿಸೈನ್ ಕೋಲಿಯಸ್ ನಿಮಗೆ ಕಾಣ್ಸಕತ್ತವಲ್ಲ, ಅವು ಒಂದು ಸೈಡೇ ಇಟ್ಟೀನಿ. ಈ ಕಡೆ ಭಾಳ ಅವಕ್ಕೆ ಇವಕ್ಕೆ ಒಂದು ತಾಸಿಂದು ಶೆಡ್ ಬೇಕು ಫ್ರೆಂಡ್ಸ. ಇವು ಒಂದು ತಾಸಿನ ಬಿಸಿಲು ಇರಲಿಲ್ಲ ಅಂತ ಬರೀ ನೆಳ್ಳಾಗೆ ಇದ್ದು ಅಂತಂದ್ರೆ ಭೀ ಇದ್ರ ಬೇರೆಲ್ಲ ಸ್ವಲ್ಪ ಕೊಳಿತಾವ. ಅದಕ್ಕೆ ಇದಕ್ಕೆ ಒಂದು ತಾಸಿನ ಬಿಸಿಲಾಗ ನಾವು ಇಟ್ಟು ಮತ್ತು ಒಂದು ತಾಸು ಆದಮೇಲೆ ಆ ಕಡೆ ನೆರಳು ಬರಬೇಕು, ಆ ಸೈಡ್ ನಾವು ಇವಕ್ಕೆ ಇಡಬೇಕು. ಅದಕ್ಕೆ ನಾ ಏನು ಮಾಡೀನಿ, ಇವಕ್ಕೆ ಒಂದು ದಿವಸ ಬಿಸಿಲು ಹತ್ತಲಿ, ಇದು ಪಾಟ್ನಂದೆಲ್ಲ ಒಣಗಲಿ, ಇದು ಮಣ್ಣೆಲ್ಲ ಒಣಗಲಿ ಅಂತೇಳಕ್ಕೆ ನಾ ಸ್ವಲ್ಪ ಬಿಸಿಲಾಗಿ ಇಟ್ಕೊಂಡಿದ್ದೆ ಇವಕ್ಕೆ. ಮತ್ತು ಇವು ತೆಗೆದು ಮತ್ತೆ ನಾ ಮುಂಜಾನೆ ಇವಕ್ಕೆ ಏನು ಮಾಡ್ತೀನಿ, ಮಂಡೇ ದಿನ ಮುಂಜಾನೆ ಈ ಕಡೆ ಗಿಡದ ನೆರಳದ ಫ್ರೆಂಡ್ಸ್, ಆ ಕಡೆ ಗಿಡದ ನೆರಳಿಗೆ ನಾ ಇಟ್ಕೋತೀನಿ. ಅದ್ರಾಗ ಏನು ಗ್ರೀನ್ ಕಲರ್ ನಿಮಗೆ ಪಾಟ್ ಕಾಣಕತ್ತದಲ್ಲ, ಅದ್ರಾಗೇನು ಇದು ಅವಲ್ಲ 2 ಗಿಡ ನಾ ಹಾಕೀನಿ, 2 ಡಿಸೈನ. ಇದು ನನ್ನ ಗಾರ್ಡನ್ದಾಗ ಯಾವಾಗೂ ಫ್ರೆಂಡ್ಸ ಇದು ಕುಂತೇ ಇರ್ತದ. ನವಿಲ ಇಷ್ಟು ಚಲೋ ನವಿಲನ 2-3 ವರ್ಷದಿಂದ ಇದಕ್ಕೆ ಹಾಗೆ ಜಾಕಿ ಮಾಡ್ಕೋತೇ ಬಂದೀನಿ ನಾನು ನವಿಲಿಗೆ. ಇದು ನೋಡಿರಿ ಎಷ್ಟು ಚಂದ ಬೆಳ್ಕೊಂಡದ. ನಾ ಏನು ಮಾಡ್ತೀನಿ, ಇದಕ್ಕೆ ಯಾವಾಗೂ ಪಿಂಚಿಂಗ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನಾವು ಯಾವುದೇ ಗಿಡಕ್ಕಾಗಲಿ ನಾವು ಪಿಂಚಿಂಗ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಗಿಡಗಳು ಯಾವಾಗ ಭೀ ಖರಾಬ್ ಆಗಂಗಿಲ್ಲ. ಅವು ಹಾಗೆ ಬೆಳೀತಾ ಇರ್ತಾವೆ, ಹಾಗೆ ಬರ್ತಾ ಇರ್ತಾವೆ. ಯಾವಾಗೂ ಪಿಂಚಿಂಗ್ ಮಾಡ್ಕೋತಾ ಇರಬೇಕು. ನನ್ನ ನವಿಲಾಗಲಿ ನಮ್ಮ ಗಿಡಗಳಾಗಲಿ ಪಿಂಚಿಂಗ್ ಮಾಡ್ಕೋಬೇಕು. ಪಿಂಚಿಂಗ್ ಮಾಡ್ತಾ ಇದ್ದೀನಂತೆ ನನ್ನ ನವಿಲು ನೋಡಿರಿ ಎಷ್ಟು ಚಂದ ಆಗ್ಯದ. ಇದು ಇನ್ನೂ ಸ್ವಲ್ಪ ಬೇರೆ ಶೇಪ್ ಕೊಡೋದದ, ಅದಕ್ಕೆ ನಾ ನೋಡ್ತೀನಿ. ಇನ್ನೂ ಸ್ವಲ್ಪ ಬೆಳೀತಂದ್ರೆ ಇದು ಮಳೆಗಾಲದಾಗ ಬೆಳೀತದ, ಮತ್ತು ಅದಕ್ಕೆ ಬೇರೆ ಶೇಪ್ ಕೊಡ್ತೀನಿ. ಇದು ತಾನೇ ಬರ್ತದಲ್ಲ ಸದಾಬಾರ್ ಗಿಡ ಫ್ರೆಂಡ್ಸ. ನಾ ಇದಕ್ಕೆ ಏನು ಮಾಡ್ತೀನಿ, ತೆಗೆದು ಬೇರೆ ಪಾಟ್ನಾಗ ಹಾಕೋತೀನಿ. ಮತ್ತು ಅದು ಒಂದು ಗಿಡ ನನಗೆ ಸಿಗ್ತದೆ, ಮತ್ತು ಅದ್ರ ಗಿಡ ತುಂಬ ಹೂವು ಆಗ್ತಾವೆ ಫ್ರೆಂಡ್ಸ. ಇದನ್ನು ರೊಕ್ಕ ಕೊಡ್ತಂದೀನಿ. ಇದು ಏನದ ಚಂಡಿ ಹೂವದ ಬಾಲ್ ಅಪ್ಲೆ ಇದಕ್ಕೆ ಫ್ಲವರ್ ಬರ್ತಾವೆ, ಭಾಳ ಚಂದ ಕಾಣಿಸ್ತದೆ ಕ್ಯೂಟಾಗಿ. ಮತ್ತು ಇಲ್ಲಿ ನೋಡಿರಿ, ನಾನು ಟಮಾಟ ಗಿಡ ಒಂದು ತಾನೇ ಒಂದು ಪಾಟ್ನಾಗ ಟಮಾಟ ಎದ್ದಿತ್ತು ಫ್ರೆಂಡ್ಸ. ನಾ ಅದು ಟಮಾಟ ಗಿಡ ತೆಗೆದು ನಾ ಒಂದು ಇದಕ್ಕೆ ಹಾಕೀನಿ, ಒಂದು ಬಕೆಟಿ ಅದು ಇತ್ತು ನಮ್ಮಲ್ಲಿ, ಪೇಂಟಿನ ಬಕೆಟು ವೇಸ್ಟ್ ಆಗ್ತದ ಇದರ ಹಾಕ್ಬೇಕಂತೇಳಿ ಅದು ಹಾಕೀನಿ. ನೋಡಿರಿ ಎಷ್ಟು ಚಂದ 2 ಟಮಾಟ ಆಗವ. ಅವು ಹಣ್ಣು ಆಗ್ತಾವ ಫ್ರೆಂಡ್ಸ, ಜವಾರಿ ಅವನೋ ಏನವನೋ ನೋಡ್ತೀನಿ ಆಮೇಲನ. ಮತ್ತು ಅವು ಹಣ್ಣಾದಾಗ ಭೀ ನಿಮಗೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಗೋಲ್ಡನ್ ಮನಿ ಪ್ಲಾಂಟ್ ಅಂತ ನಾ ಹಚ್ಚಿ ನೋಡಿರಿ ಫ್ರೆಂಡ್ಸ, ಎಷ್ಟು ಚಂದ ಬಂದದ. ಇದು ಯಾವಾಗೂ ಇದಕ್ಕೆ ಶೇಡ್ ಬೇಕು, ಇದು ಬಿಸಿಲಾದ್ರೆ ಇದಕ್ಕೆ ಏನೂ ನಡೆಯಂಗಿಲ್ಲ. ಅದಕ್ಕೆ ನಾ ಈ ಕಡೆ ಇವು ಗಿಡದ ನೆರಳದಲ್ಲ, ನಾವು ಗಿಡದ ನೆರಳು ಬರ್ತದೆ ನಮ್ಮ ಟೆರೆಸ್ ಮೇಲೆ. ಇವು ಮನಿ ಪ್ಲಾಂಟ್, ನಾವು ಗೋಲ್ಡನ್ ಮನಿ ಪ್ಲಾಂಟ್ ಅಂತಾರೆ. ಇವಕ್ಕೆ ಲೀವ್ಸ್ ನೋಡಿರಿ ಇಷ್ಟು
ಎಷ್ಟು ಸಾಫ್ಟಾಗಿ ಭಾಳ ಚಂದ ಬರ್ತಾವೆ ಫ್ರೆಂಡ್ಸ. ಅದು ಇವು ನೀವು ನೋಡ್ತಾ ಇರ್ಬೋದು. ಇವು ಈ ಕಡೆ ಇಟ್ಕೊಂಡಿನ ಮನಿ ಪ್ಲಾಂಟ್ ಅಂದ್ರೆ ನನಗೆ ಭಾಳ ಇಷ್ಟ. ಯಾಕಂದ್ರೆ ನನ್ನ ಬಲ್ಲಿ ಕೃಷ್ಣ ಅದು ಹದ ಅಲ್ಲ ಗಾರ್ಡನ್ದಾಗ, ನಾ ಮನಿ ಪ್ಲಾಂಟ್ಗಳು ಭಾಳ ಹಾಕ್ತೀನಿ, ಡೆಕೋರೇಷನ್ ಮಾಡ್ಲಿಕ್ಕೆ ಬರ್ತದೆ ಅಂತೇಳಿ. ಈ ಹೂವು ನನ್ನ ಬಳಿ ಒಂದು 5-6 ಕಲರ್ ಹೂವು ಅವ ನನ್ನ ಬಳಿ. ಭಾಳ ಇದು 15 ಕಲರ್ ಇದ್ದು ಫ್ರೆಂಡ್ಸ್. ಇವು ಹೋಗ್ಯಾವ ನನ್ನ ಬಳಿ. ಈಗ 5-6 ಕಲರ್ ಅವ. ನಾವು ಭೀ ಹಚ್ಚೀನಿ. ಈಗ ಭಾಳ ಹೂವು ತೊಗೊಳೋದದ ನನಗೆ ಈ ಬ್ಯಾಸ್ಗ್ಯಾಗ. ಈ ಕಣಗಿಲ್ ಹೂವು ಅಂತಾರಲ್ಲ, ಇದು ನೋಡ್ರಿ ಕಣಗಿಲ್ ಹೂವು ಎಷ್ಟು ಚಂದ ಬಂದವ. ಪಿಂಕ್ ಕಲರ ಇದು ಭಾಳ ಚಂದ ಬಂದವ. ಇವು ನನಗೆ ಭಾಳ ಇಷ್ಟ ಆಗ್ತವೆ. ಈ ಸಲರ ಕಣಗಿಲ್ ಹೂವು ಭಾಳ ಹತ್ಯವ ಫ್ರೆಂಡ್ಸ. ನನ್ನ ಬಳಿ ಒಂದು ಎಲ್ಲೋ ಕಣಗಿಲ್ ಭೀ ಅದ. ಅದ್ರಾಗ ಅಷ್ಟು ಹತ್ತಿಲ್ಲ, ಇದ್ರಾಗೆ ಭಾಳ ಹತ್ಯವ ಇದು ಹೂವುಗಳು. ನಾ ಒಂದೇ ಸಲ ಹಾಕಿದ್ದ ಹೂವಿನ ಖಾದ್ ತಂದು ಒಂದು ಸಲ ಹಾಕಿದ್ದ. ಅವಾಗ ನಾ ಮತ್ತೆ ಇನ್ನೊಂದು ಸಲ ಹಾಕೇ ಇಲ್ಲ. ನಾ ಏನು ಮಾಡ್ತೀನಿ, ಈಗ ಬರೀ ಜ್ಯೂಸ್ ಸಿಪ್ಪಿ ಅದು ಎಲ್ಲ ಇರ್ತದಲ್ಲ, ಅದೇ ತಂದು ನೆನೆ ಹಾಕಿ ಅದೇ ಹಾಕಬೇಕಂತ ಮಾಡೀನಿ ಇದೊಂದು ವರ್ಷ. ಇದೊಂದು ಬ್ಯಾಸ್ಗಿ ಸೀಸನ್ದಾಗ ಅವಕ್ಕೆ ಜರ ತಣ್ಣಗೆ ಬೇಕು, ಜ್ಯೂಸಿಂದು ಇದು ಖಾದ್ ಬೇಕು ಎಲ್ಲ. ಅಂಥದ್ದು ಹೆಂಡಿದು ಖಾದ ಕುಳ್ಳಿನ ಖಾದ ನಡೆಯಂಗಿಲ್ಲ ಫ್ರೆಂಡ್ಸ. ಯಾಕಂದ್ರೆ ಅದು ಗರಮ್ ಆಗ್ತದೆ ನಮ್ಮ ಹೂವಿನ ಗಿಡಗಳಿಗೆ, ನಮ್ಮ ಗಿಡಗಳಿಗೆ ಗರಮ್ ಆಗ್ತದೆ, ಅದು ಹಾಕಬಾರ್ದು. ಇದನ್ನು ಹೂವು ನೋಡ್ರಿ ಎಷ್ಟು ಚಂದ ಬಂದದ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ.